ಮಾಡೋ ಅಡುಗೆಗಳಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡಿದ್ರೆ ತಿನ್ನೋರಿಗೂ ಖುಷಿ ಅನಿಸುತ್ತೆ, ನಮಗೆ ಮಾಡಿರೋರ್ಗು ಏನೋ ಹೊಸ್ತೇನೋ ಮಾಡಿಬಿಟ್ವಿ ಸ್ಪೆಷಲ್ಲಾಗಿ ಅನ್ನುವ ಖುಷಿನೂ ಇರುತ್ತೆ. ಕೆಲವೊಮ್ಮೆ ಆರೋಗ್ಯಕರವಾಗಿಯೂ ಬದಲಾಯಿಸ್ಬೋದು. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಬೀಟ್ರೂಟ್ ಚಪಾತಿ ಮಾಡೋಣ. ಅದಕ್ಕೆ ಒಂದೇ ಒಂದು ಬೀಟ್ರೂಟನ್ನು ಸಿಪ್ಪೆ ತೆಗೆದು ಈ ರೀತಿ ಹೆಚ್ಚಿ ಒಂದು ಮಿಕ್ಸಿ ಜಾರಲ್ಲಿ ತಗೊಳ್ಬೇಕು. ಆಮೇಲೆ ಅದಕ್ಕೆ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ತುಂಬ ನೀರು ಹಾಕಬೇಡಿ, ನೀರು ಜಾಸ್ತಿ ಹಾಕಿದಷ್ಟು ಗೋಧಿ ಹಿಟ್ಟು ಜಾಸ್ತಿ ಬೇಕಾಗುತ್ತೆ. ಇಲ್ಲಿ ನಾನು ಮೊದಲಿಗೆ ಒಂದು ಬಾಣಲೆನಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡು ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಚಮಚ ಅಥವಾ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ದೊಡ್ಡ ಚಿಟಿಕೆ ಅರಿಶಿನ, ದೊಡ್ಡ ಚಿಟಿಕೆ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದ್ರ ಜೊತೆ ಓಂ ಕಾಳು ಬೇಕಾದರೆ ಹಾಕ್ಕೊಳ್ಬೋದು, ಅಥವಾ ಬೇರೆ ಇನ್ಯಾವುದಾದ್ರೂ ಮಸಾಲೆ ನಿಮ್ಗೆ ಇಷ್ಟ ಆಗುತ್ತೆ, ಗರಂ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಥವೆಲ್ಲ ಇಷ್ಟ ಆಗುತ್ತೆ ಅಂದರೆ ಸೇರಿಸ್ಕೊಳ್ಬೋದು. ಆನಂತರ ಒಂದು ಸಲ ಕಲಸಿ ಈಗಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ಈ ಬೀಟ್ರೂಟ್ ಪೇಸ್ಟು ನುಣ್ಣಗಾಗಿರಬೇಕು, ಇಲ್ಲಾಂದರೆ ಚಪಾತಿಯಲ್ಲಿ ತುಣುಕುಗಳು ಸಿಗುತ್ತಲ್ಲ, ಲಟ್ಸೋದಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ನೋಡಿ, ಇಲ್ಲಿ ಎಷ್ಟು ಬೇಕೋ ನೋಡಿಕೊಂಡು ಹಿಟ್ಟನ್ನು ಸೇರಿಸ್ತಾ ಮೃದುವಾಗಿರೋ ಹಿಟ್ಟನ್ನು, ಚಪಾತಿ ಹಿಟ್ಟನ್ನು ತಯಾರಿಸ್ಕೊಳ್ಬೇಕು. ಇದು ನೋಡೋದಕ್ಕೇ ಒಂಥರ ಬಣ್ಣ ಅಷ್ಟು ಚೆನ್ನಾಗಿರುತ್ತಲ್ಲ, ತುಂಬ ಖುಷಿಪಟ್ಟು ತಿಂತಾರೆ ಎಲ್ಲರೂ. ಮತ್ತು ಈ ಬೀಟ್ರೂಟಿನ ಅಂಶ ಚಪಾತಿ ಜೊತೆ ಸೇರಿಕೊಂಡು ಇದು ಬಹಳ ಆರೋಗ್ಯಕರವಾಗಿ ಸಹ ಬದಲಾಗುತ್ತೆ. ಕೊನೆಯಲ್ಲಿ ಒಂದು 2 ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕಿ ಮೃದುವಾದ ಹಿಟ್ಟನ್ನು ಕಲಸಿ ಒಂದು 30 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನಾನು. ಯಾವಾಗಲೂ ಅಷ್ಟೇ ಈ ಚಪಾತಿ ಹಿಟ್ಟು ಮೃದುವಾಗಿ ಇದ್ದಷ್ಟು ಚಪಾತಿ ಚೆನ್ನಾಗಿ ಬರುತ್ತೆ. ನನಗೆಲ್ಲ ಅವಾಗವಾಗ ಕೇಳ್ತಾ ಇರ್ತಾರೆ ಚಪಾತಿ ಹೇಗೆ ಮೃದುವಾಗಿ ಮಾಡೋದು ಅಂತ. ಆದಷ್ಟು ಮೆತ್ತಗೆ ಕಲಿಸ್ಕೊಳ್ಳಿ, ಚಪಾತಿ ಮೃದುವಾಗಿ ಬರುತ್ತೆ. ಇಲ್ಲಿ ಹಿಟ್ಟನ್ನು ಉದುರಿಸ್ಕೊಂಡು ತೆಳುವಾಗಿ ಚಪಾತಿಯನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಕಾದಿರುವಂತಹ ಹಂಚು ಮೇಲೆ ಹಾಕಿ ಮಾಮೂಲಿ ಚಪಾತಿ ಕಾಯಿಸೋ ಥರನೇ ಕಾಯಿಸಿದ್ರೆ ಆಯಿತು. ಮೇಲಿಂದ ತುಪ್ಪ ಅಥವಾ ಎಣ್ಣೆ ಹಾಕಿ ಕಾಯಿಸೋದಿದ್ರೆ ಕಾಯಿಸಿ, ನಾನು ಹಾಗೆ ಕಾಯಿಸ್ಕೊಳ್ತೀನಿ. ಆಮೇಲೆ ಕೊನೆಯಲ್ಲಿ ತುಪ್ಪನ ಹಚ್ಚುತ್ತೀನಿ. ಬೇಕಂದರೆ ಈ ರೀತಿ ಉರಿ ಮೇಲೆ ಡೈರೆಕ್ಟಾಗಿ ಒಂದು 2-3 ಸೆಕೆಂಡು ಹಾಕಿದ್ರೆ ಉಬ್ಬಿ ಚೆನ್ನಾಗಿ ಬರುತ್ತೆ. ಹಾಗೆ ತವಾ ಮೇಲೆ ಮಾಡಿದ್ರೂ ಉಬ್ಬಿ ಚೆನ್ನಾಗೇ ಬರುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ಸ್ಟವ್ ಮೇಲೆ, ಒಲೆ ಮೇಲೆ ಹಾಕಿ, ಇಲ್ಲ ಹಾಗೇನೂ ಮಾಡ್ಕೊಳ್ಬೋದು. ಈ ರೀತಿ ತುಪ್ಪ ಹಚ್ಚಿ ನಾನು ಕ್ಯಾರೆಟ್ ಉಪ್ಪಿನಕಾಯಿ ತೋರಿಸಿದ್ದೆ ಅಲ್ಲ ಹೋದ ವಾರ, ಅದ್ರ ಜೊತೆ ಮತ್ತು ಒಂದು ಪಡವಲಕಾಯಿಯ ಜೀರಿಗೆ ಕುಟ್ಟು ಮಾಡಿದ್ದೆ, ಅದ್ರ ಜೊತೆ ಬಡಿಸಿದ್ದೆ. ಬಹಳ ರುಚಿಯಾಗಿತ್ತು. ನೀವು ಇದೇ ರೀತಿ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.